ಹಳೆ ಬಸ್ ನಿಲ್ದಾಣ ಲೋಕಾರ್ಪಣೆ ಸಮಾರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್. ಬೆಂಗಳೂರು ನಗರಗಳಂತೆ ಮಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ನಗರಗಳು ಬೆಳೆಯುತ್ತಿವೆ. ಸಮಗ್ರ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಬೇಕಾಗಿದೆ. ಕೇಂದ್ರ ಸರ್ಕಾರ 10 ವರ್ಷಕ್ಕೆ ನೀಡುವ 2,000 ಕೋಟಿ ಅನುದಾನ ಈಗ ನೀಡಿದರೆ ಅಭಿವೃದ್ಧಿಗೆ ಸಾಧನೆಗೆ ಪೂರಕವಾಗಲಿದೆ ಎಂದು ಕಾರ್ಮಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹೇಳಿದರು. ಹಳೆ ಬಸ್ ನಿಲ್ದಾಣದ ಆವರಣದಲ್ಲಿ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ವತಿಯಿಂದ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಅನುದಾನದ ಅಡಿಯಲ್ಲಿ ಹಳೆ ಬಸ್ ನಿಲ್ದಾಣ ಅಭಿವೃದ್ಧಿ ಕಾಮಗಾರಿಗೆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಹುಬ್ಬಳ್ಳಿ ಧಾರವಾಡ ನಗರಗಳು ಸಹ ಅಭಿವೃದ್ಧಿ ಹೊಂದಲಿವೆ. ಅಲ್ಲದೆ ಯೋಜನೆಗಳು ಉದ್ಘಾಟನೆಯಾದ ಬಳಿಕ ಏಜೆನ್ಸಿ ಅವುಗಳನ್ನ ಸಂಪೂರ್ಣವಾಗಿ ನಿರ್ವಹಣೆ ಮಾಡಲು ಅವಕಾಶ ಒದಗಿಸಬೇಕು. ಗುರಿ ಉದ್ದೇಶಗಳನ್ನ ಇಟ್ಟುಕೊಂಡು ಯೋಜನೆಗಳನ್ನ ರೂಪಿಸಬೇಕಾಗುತ್ತದೆ. ಡೀಸೆಲ್ ದರ ಹೆಚ್ಚಳವಿರುವುದರಿಂದ ಬಸ್ ದರವನ್ನು ಹೆಚ್ಚಿಸಲಾಗಿದೆ. ಮಹಾರಾಷ್ಟ್ರ, ತೆಲಂಗಾಣಕ್ಕೆ ಹೋಲಿಸಿದರೆ ಬಸ್ ದರ ಕಡಿಮೆ ಇದೆ. ಗುಜರಾತ್ ರಾಜ್ಯಕ್ಕೆ ಸಮವಾಗಿ ಸಾರ್ವಜನಿಕರ ಸಹಭಾಗಿತ್ವ ತೆಗೆದುಕೊಂಡು ಯೋಜನೆಗಳನ್ನ ರೂಪಿಸಬೇಕಾಗುತ್ತದೆ. ಸರ್ಕಾರ ಸರ್ವತೋಮುಖ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುತ್ತಿದೆ. ಹುಬ್ಬಳ್ಳಿ ಧಾರವಾಡ ನಗರಗಳನ್ನ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯರಿಗೆ ಕೊಂಡೊಯ್ಯಲಾಗುವುದು ಎಂದು ಪ್ರಜಾಪ್ರಭುತ್ವವನ್ನ ಉಳಿಸುವ ಹೊಣೆ ಎಲ್ಲರ ಮೇಲಿದೆ ಎಂದು ಹೇಳಿದರು. ಅರ್ಬನ್ ಸಿಟಿ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನಕ್ಕದು ಒಪ್ತೇನೆ. ಯಾಕಂದ್ರೆ ಬೆಂಗಳೂರು ಇರ್ತಕ್ಕಂಥದ್ದು ಇವತ್ತು ಸುಮಾರು 20% of Karnataka population is based in Bangalore today. Likewise, if you see, ಎಲ್ಲ ನಮ್ಮ ಇವೇನ್ 2 tier ಸಿಟೀಸ್ಗಳು ಅಂತ ನಾವು ಹೇಳ್ತೀವಿ, ಈ ಫ್ಯೂಚರಿಸ್ಟಿಕ್ ಸಿಟಿ ಆಗಿರ್ತಕ್ಕಂಥ ಹುಬ್ಬಳ್ಳಿ ಧಾರವಾಡ ಆಗಿರ್ಬೋದು, ಬೆಳಗಾಂ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಈ ತರ ಹಲವಾರು ಜಿಲ್ಲೆಗಳು ಮುಂದೆ ಭವಿಷ್ಯದ ಸಿಟಿಗಳು ಆಗ್ತಕ್ಕಂಥ ಸಾಧ್ಯತೆ ಇದೆ. ಹಂಗಾಗಿ ಮುಂದಿನ ಯೋಚನೆ ಇರಬೇಕು. ಅದಕ್ಕಾದಂತ ಮಾನದಂಡಗಳು ರಾಜ್ಯ ಸರ್ಕಾರ ತಗೋಬೇಕು ಅಂತ ಹೇಳಿರ್ತಕ್ಕಂಥ ಮಾತು ನಾನು ಅದಕ್ಕೆ ಸಹಮತವನ್ನಾಗಿ ಅದೇ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಅದರಾಗಿ ಇಲ್ಲಿ ಸ್ಮಾರ್ಟ್ ಸಿಟಿಗೆ ಕಡ್ಡಾಯವಾಗಿ ರಫ್ಲಿ ಬಿಕಾಸ್ ಆಫ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ ವಿ ಕಾಂಟ್ರಿಬ್ಯೂಟ್ around 200 crores sir. I would make rather request your kind good self and as well as let state government and central government take a call. ನಮಗೆ ಇವತ್ತು 200 ಕೋಟಿ ಕೊಡ್ತಕ್ಕಂಥದನ್ನ ನಮಗೆ ಒಂದೇ ಸಾರಿ 2,000 ಕೋಟಿ ಕೊಟ್ಬಿಡಿ 10 ವರ್ಷದ್ದು ಅಲ್ಲ, ಒಂದು ಪ್ರಯತ್ನ ಮಾಡಬೇಕು. ಅಂದ್ರೆ ನೀವು 2,000 ಕೋಟಿ ನಮಗೆ 10 ವರ್ಷ ಸಿಕ್ಕರೆ ವ್ಯಾಲ್ಯೂ ಇರೋದಿಲ್ಲ. ಇವತ್ತು ಸಿಕ್ಕರೆ ವ್ಯಾಲ್ಯೂ ಇರ್ತದೆ. ಯಾಕಂದ್ರೆ ಅಟ್ಲೀಸ್ಟ್ ವಿ ಕ್ಯಾನ್ ಡೂ ಪ್ರಾಪರ್ ಡೆವಲಪ್ಮೆಂಟ್. ಒಂದು ಆಮೇಲೆ ಡೆವಲಪ್ಮೆಂಟ್ಗಳ ಬಗ್ಗೆ ಚೆನ್ನಾಗಿ ಹೇಳಿದ್ರು. ಒಂದು ಇಫ್ ಯು ಲಿವ್ ಟು ಕಾರ್ಪೊರೇಷನ್ ಆಗಿರಲಿ, ಪೊಲಿಟಿಕಲ್ ಬಾಡೀಸ್ ಕೂಡ ಬಿಡಬಾರದು. ಒಂದು ಸಮಗ್ರವಾಗಿರ್ತಕ್ಕಂಥ ಯಾವುದೋ ಒಂದು ಏಜೆನ್ಸಿ ಬರಬೇಕು. ಏಜೆನ್ಸಿನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಆಗ್ಬೇಕು ಅನ್ನೋದು ನನ್ನ ವಾದ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆ ಹೇಳ್ತಾ ಇದ್ದೀನಿ ಮಾತಂದ್ರೆ, ನಾನು ಸ್ಮಾರ್ಟ್ ಸಿಟಿ ಅವರಲ್ಲೂ ಅಧಿಕಾರಿಗಳಿದ್ದಾರೆ. ಐ ಆಮ್ ನಾಟ್ ಟ್ರೈಂಗ್ ಟು ಶೋ ಫಿಂಗರ್ ಅಟ್ ಯು, ಬಟ್ ಆಸ್ ಅನ್ ಆಫೀಸರ್ ಮೊದಲನೇ ಕರ್ತವ್ಯ ಏನಿರ್ತದೆ ಅಂತಂದ್ರೆ, ಯಾರು ಗಟರಲ್ಲಿ ಬದುಕ್ತಾರೆ ಅವ್ರ ಜೀವನ ಒಳ್ಳೇದು ಮಾಡ್ತಕ್ಕಂಥದ್ದು ಸ್ಮಾರ್ಟ್ ಸಿಟಿ. ಪಾರ್ಕು, ಬಿಲ್ಡಿಂಗು ಅವೆಲ್ಲ ಎರಡನೇದು. ಐ ಆಮ್ ನಾಟ್ ಅಗೇನ್ಸ್ಟ್ ಇಟ್. ಬಟ್ ಆದ್ರೆ ನಮ್ಮ ಗುರಿ, ನಮ್ಮ ಉದ್ದೇಶ ಎಲ್ಲಿವರೆಗೆ ಯಾರು ಓಲ್ಡೆಸ್ಟ್ ರೆಸಿಡೆಂಟ್ಸ್ ಆಫ್ ದಿಸ್ ಪ್ಲೇಸ್ ಯಾರಿದ್ದಾರೆ ಅವ್ರನ್ನ ಗುರುತಿಸಿ ನಾವು ಪ್ಲಾನ್ ಮಾಡ್ತಕ್ಕಂಥದ್ದು ಆಗ್ಬೇಕು. ಇದರಲ್ಲಿ ನನ್ನ ಕಾನ್ಸ್ಟೆನ್ಸಿಗೆ ಜಾಸ್ತಿ ದುಡ್ಡು ಬೇಕು, ನಿನ್ನ ಕಾನ್ಸ್ಟೆನ್ಸಿಗೆ ಜಾಸ್ತಿ ದುಡ್ಡು ಬೇಕು ಅನ್ನೋದು ಈ ನಮ್ಮ ಏನು ವ್ಯವಸ್ಥೆಗಳಲ್ಲಿ ಇದು ಹೊರಗೆ ಹೋಗ್ಬೇಕು ಅಂತಂದ್ರೆ, ಐ ಪರ್ಸನಲಿ ಫೀಲ್ ಸರ್, ಅಂಡ್ ಸಿನ್ಸ್ ಯು ಹ್ಯಾವ್ ಟೇಕನ್ ಇನಿಷಿಯೇಟಿವ್, ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡ್ತೀನಿ, ತಾವು ಕೂಡ ಕೇಂದ್ರದಲ್ಲಿ ಮಾತನಾಡಿ ಇದೇನು ನಮಗೆ ವರ್ಷ 200 ಕೋಟಿಯನ್ನು ಕೊಡ್ತಿದ್ರೆ ಅದು 10 ವರ್ಷದ ದುಡ್ಡು ಇದೇ ಸಾಲ ಅಥವಾ ಬರೋ ವರ್ಷಕ್ಕೆ 2 ಸರ್ಕಾರಗಳು ಒಪ್ಪಿಗೆ ಕೊಟ್ಬಿಟ್ರೆ ಆ ದುಡ್ಡನ್ನ ನಾವು ಬಾರೋ ಮಾಡಿ ಅಟ್ಲೀಸ್ಟ್ 2,000 ಕೋಟಿ ನಾವು ಹುಬ್ಬಳ್ಳಿ ಧಾರವಾಡಿಗೆ ಹಾಕಿದ್ರೆ ಅಟ್ಲೀಸ್ಟ್ ಗುಣಮಟ್ಟದ ಒಂದು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ಅಭಿಪ್ರಾಯ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ.